ಇವಾಗ ನೀವೇನಾದ್ರು ಕನ್ನಡ ಪರ ಹೋರಾಟಗಾರರಾಗಿರ್ಲಿಲ್ಲ ಅಂದಿದ್ರೆ ಏನ್ ಆಗ್ತಿದ್ರಿ ಲೈಫಲ್ಲಿ ಅಂತ? ಆ್ಯಕ್ಚುಲಿ ನಾನು ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಆ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ನಾನು ತುಂಬ ಆ ಆಲೋಚನೆ ಇಟ್ಕೊಂಡಿದ್ದೆ. ಜೊತೆಗೆ ನಮ್ಮ ತಂದೆ ಅಂದರೆ ಅವರು ಕಾಣ್ತಿರ್ಲಿಲ್ಲ, ತಂದೆ ತೀರೋಗಿದ್ರು. ಅಂದರೆ ನಮ್ಮ ಮನೇಲಿ ಒಂದು ಕನಸೇನಿತ್ತು ಅಂತಂದರೆ ನನ್ನನ್ನು ಡಿ ಸಿ ಮಾಡಬೇಕು ಅಂದರೆ, ಬಟ್ ಅದು ತಲೆಯಲ್ಲೂ ಉಳ್ಕೊಂಡಿತ್ತು ನನಗೆ. ಒಬ್ಬ ಒಳ್ಳೆ ಜಿಲ್ಲಾಧಿಕಾರಿಯಾಗಿ ಬಹಳ ವಿಭಿನ್ನವಾಗಿ ಜನರ ಜೊತೆ ಬೆರೆತು ಕೆಲಸ ಮಾಡಬೇಕು ಅಂತ ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಅಂದರೆ ಈಗ ನೊಂದವ್ರ ಪರವಾಗಿ, ಯಾರಿಗೆ ಆಗಲ್ಲ ಸಹಾಯಕರ ಪರವಾಗಿ ನಿಲ್ಲಬೇಕು ಅಂತ ಅನ್ನೋದು ನನ್ನ ಇಂಟೆನ್ಷನ್ ಇದ್ದಿದೆ. ಅದು ಈಗಲೂ ಇದೆ, ಈ ಹಿಂದೆನೂ ಇತ್ತು. ಸೊ ಆ ಥರ ಒಂದು ಅಧಿಕಾರದಲ್ಲಿ ಇದ್ದುಕೊಂಡು ಅದನ್ನು ಮಾಡೋವಂಥ ಒಂದು ಆಲೋಚನೆ ನಮ್ಮಲ್ಲಿತ್ತು. ಅದು ಇಲ್ಲ ಅಂದರೂ, ಅಧಿಕಾರ ಇಲ್ಲ ಅಂದರು ಈಗಲೂ ಅದನ್ನೇ ನಾವು ಮಾಡ್ತಾ ಇರೋದಲ್ವ. ಯಾರು ಅಸಹಾಯಕರು ಯಾರು ತೊಂದರೆಯಲ್ಲಿದ್ದಾಗ ಅಧಿಕಾರ ಇಲ್ಲದೆ ಇದ್ರೂ ಅದನ್ನು ಮಾಡಬೇಕು. ಅಂದರೆ ನೀವು ಹೇಳ್ತಾ ಇರೋದು ಆ ಥರ ಆಲೋಚನೆ ಇತ್ತು. ಒಬ್ಬ ಡಿ ಸಿ ಆಗಬೇಕು ಅಂತಿತ್ತು. ಅಕಸ್ಮಾತ್ ಇಲ್ಲ ಅಂತಂದರೆ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಅನ್ನೋದಿತ್ತು. ಎಲ್ಲ ಬಿಟ್ಟು ಇನ್ನೇನೋ ಆಗ್ಬಿಟ್ಟಿದ್ದೀವಿ.